ಅವಾಗ ಒಂದು ತಿಂಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ನಾವು ಕೊಡ್ತಾನೆ ಇದೀವಿ. ಕೊಡಗು ಭಾಗದಲ್ಲಿ ಭೂಮಿ ಕಂಪಿಸ್ತಾ ಇದೆ ಅಂತ ಮಗದೊಂದು ಸರಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇದೆ, ಮಳೆ ಜೊತೆಗೆ ಭೂಕಂಪನ ಕೂಡ ಆಗ್ತಾ ಇದೆ. ನಿನ್ನೆ ರಾತ್ರಿ 9:20ಕ್ಕೆ ಮತ್ತೆ ಭೂಮಿ ಕಂಪಿಸ್ತು. ಬ್ರೇಕಿಂಗ್ ನ್ಯೂಸ್. ಕಳೆದ ಹಲವಾರು ದಿನಗಳಿಂದ ಈ ಥರದ ಸುದ್ದಿ ಬರ್ತಾನೆ ಇದೆ. ಮಗದೊಮ್ಮೆ ನಿನ್ನೆ ರಾತ್ರಿ 9:20 ಭೂಮಿ ಕಂಪಿಸಿದೆ. 9 ದಿನದಲ್ಲಿ 9 ಬಾರಿ. ಚೆಂಬು ಮತ್ತು ಪೆರಾಜೆ ಆ ಭಾಗದಲ್ಲಿ, ಆ ಗ್ರಾಮಗಳ ಭಾಗದಲ್ಲಿ ಲಘು ಭೂಕಂಪನದ ಅನುಭವ ಆಗಿದೆ. ಭಾರೀ ಶಬ್ದ ಬಂತು, ಸಣ್ಣ ಪ್ರಮಾಣದಲ್ಲಿ ಭೂಮಿ ಕಂಪಿಸ್ತು. ಪದೇ ಭೂಕಂಪನದಿಂದ ಜನತೆಯಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. 3 ಸೆಕೆಂಡು 5 ಸೆಕೆಂಡು ಈ ಥರ ಭೂಮಿ ಕಂಪಿಸಿದೆ. ಕಳೆದ 9 ದಿನದಿಂದ ಆಗಾಗ್ಗೆ ನಡುಕ್ತಾನೆ ಇದೆ ಭೂಮಿ. ಭೂಕಂಪನ ಆಗ್ತಿದ್ರು ಕೂಡ ಅಧಿಕಾರಿಗಳು ಮಾತ್ರ ಸೈಲೆಂಟ್. ಉಸ್ತುವಾರಿ ಸಚಿವರೇ ತಲೆ ಕೆಡಿಸ್ಕೊಳ್ಳಂಗಿಲ್ಲ, ಆ ಥರದ್ದು ಏನಾಗಲ್ಲ ದೊಡ್ಡ ಮಟ್ಟಕ್ಕೆ ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ. ಬಟ್ ಗೊತ್ತಿಲ್ಲ, ಕಂಪನದ ಬಗ್ಗೆ ತಜ್ಞರಿಂದ ಅಧ್ಯಯನ ನಡೆಸೋದಕ್ಕೆ ಆಗ್ರಹಿಸ್ತಾ ಇದ್ದಾರೆ ಸ್ಥಳೀಯರು. ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿ ಪದೇ ಕಂಪನ ಆಗ್ತಾ ಇದೆ. ಬೆಟ್ಟದ ತಪ್ಪಲಿನಲ್ಲಿರುವಂತಹ ಗ್ರಾಮಸ್ಥರಿಗೆ ಈಗ ಆತಂಕ ಮನೆ ಮಾಡಿದೆ. ಅವ್ರನ್ನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡೋದಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಹೆಚ್ಚಾಗ್ತಾ ಇದೆ ಬೋರ್ವೆಲ್ ಕೊರೆಯೋ ಬೆಳವಣಿಗೆಗಳು. ಬೆಟ್ಟದ ಮೇಲೆ ಗಣಿಗಾರಿಕೆ ನಡೀತಾ ಇದೆ. ಬೆಟ್ಟಗಳ ಮೇಲೆ ಹೆಚ್ಚಾಗ್ತಾ ಇದೆ ಹೋಮ್ ಸ್ಟೇಗಳು, ರೆಸಾರ್ಟ್ಗಳು. ಭೂ ಪದರಗಳ ಅಧ್ಯಯನಕ್ಕೆ ಪರಿಸರವಾದಿಗಳು ಈ ಮೂಲಕ ಆಗ್ರಹಿಸ್ತಾ ಇದ್ದಾರೆ. ಮಡಿಕೇರಿ ಹಾಗೂ ಸುಳ್ಯ ಗಡಿಯ 15 ಕಿಲೋಮೀಟರ್ ಗಡಿ ಭಾಗದಲ್ಲಿ ಹೀಗೆ ಪದೇ ಕಂಪಿಸ್ತಾ ಇದೆ. 2020 ನಮ್ಮೆಲ್ಲರಿಗೂ ಕೂಡ ನೆನಪಿದೆ. ಅರ್ಚಕ್ರಪುರ ಮನೆ ಮೇಲೆ ಗುಡ್ಡ ಕುಸ್ತೋಯ್ತು, ಅನಾಹುತ ಆಗೋಗಿತ್ತು, ಅವರು ಪ್ರಾಣ ಬಿಟ್ಬಿಟ್ರು. ಕಾಡು ಕಡಿದು ಬೆಟ್ಟ ಸಮತಟ್ಟು ಮಾಡಿ ರೆಸಾರ್ಟ್ ಹೋಮ್ ಸ್ಟೇಗಳನ್ನು ಮಾಡ್ತಿರೋದ್ರಿಂದ ಈ ರೀತಿ ಕಂಪನ ಆಗ್ತಾ ಇದೆ ಅಂತ ಪರಿಸರವಾದಿಗಳು ಹೇಳ್ತಿದ್ದಾರೆ. ಮಳೆ ಹೆಚ್ಚಾಗ್ತಾ ಇದೆ, ಅಂತರ್ಜಲ ಪ್ರಮಾಣ ಹೆಚ್ಚಾದರೂ ಭೂಮಿ ಒಳಗೆ ಕಂಪನ ಆಗಬಹುದು ಎನ್ನಲಾಗ್ತಾ ಇದೆ. ಈ ಬಗ್ಗೆ ಕೂಡ ಅಧ್ಯಯನ ಆಗಬೇಕು ಅಂತ ಸ್ಥಳೀಯರು, ಆ ಭಾಗದವರು ಕೂಡ ಒತ್ತಾಯಿಸ್ತಾ ಇದ್ದಾರೆ. ಇದೊಂದು ಆತಂಕಕ್ಕೀಡು ಮಾಡಿದೆ. ಮಡಿಕೇರಿಯಲ್ಲಿ ಹುಟ್ಟಿ ಬೆಳೆದವರಿಗೆ ಪದೇ 9 ದಿನದಲ್ಲಿ 9 ಸಾರಿ ಭೂಕಂಪನ ಆಗಿರೋ ಅನುಭವ ಹಿಸ್ಟ್ರಿಲೇ ಇಲ್ಲ. ಈಗ ಅದು ದೊಡ್ಡ ಮಟ್ಟದ ಆತಂಕದ ಬೆಳವಣಿಗೆ. ಇನ್ನೊಂದು ಕಡೆ ನೋಡಿ, ಕೊಡಗು ಜಿಲ್ಲೆಯಲ್ಲಿ ತೀವ್ರಗೊಳ್ತಾ ಇದೆ ಮಳೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಭರ್ತಿ ಆಯಿತು. ಬ್ರೇಕಿಂಗ್ ನ್ಯೂಸ್. ತ್ರಿವೇಣಿ ಸಂಗಮ ಭರ್ತಿ ಆಗುತ್ತೆ. ಭರ್ತಿ ಆದಮೇಲೆ ರಸ್ತೆ ಸಂಪರ್ಕ ಬಂದ್ ಆಗುತ್ತೆ. ಪ್ರತಿ ಬಾರಿಯೂ ಇದೇ ಆಗೋದು. ನಾಪೋಕ್ಲು ರಸ್ತೆ ಮೇಲೆ ಹರಿತಾ ಇದೆ ನೀರೀಗ. ಮಳೆ ಮುಂದುವರೆದ್ರೆ ಇನ್ನಷ್ಟು ನೀರಿನ ಮಟ್ಟ ಹೆಚ್ಚಳ ಆಗುತ್ತೆ. ಅಫ್ಕೋರ್ಸ್ ಆ ಭಾಗದ ಜನಕ್ಕೆ ಇದು ಹೊಸದಲ್ಲ. ರಸ್ತೆ ಮೇಲೆ ನೀರು ಬರೋದು, ಅಲ್ಲೊಂದು 3 ಅಡಿ 4 ಅಡಿ ನಿಂತ್ಕೊಳ್ಳೋದು. ಪ್ರತಿ ಸರಿ ಭಾಗಮಂಡಲದ ನೀರು ತುಂಬಿದ್ರೆ ಆ ನಾಪೋಕ್ಲು ಭಾಗಮಂಡಲ ರಸ್ತೆ ಸಂಪರ್ಕ ಕಡಿತ ಆಗುತ್ತೆ. ಒಂದು 3 ಅಡಿ 4 ಅಡಿ ನೀರು ನಿಲ್ಲುತ್ತೆ. ಇದು ನಡೀತಾನೆ ಇದೆ. ಆದರೆ ದೊಡ್ಡ ಆತಂಕ ಇರೋದು ಮಳೆ ಬರ್ತಿರೋದಲ್ಲ, ಮಳೆ ಬಂದು ಹೆಚ್ಚಾಗ್ತಿರೋ ನೀರೂ ಅಲ್ಲ, ಅದರ ಜೊತೆಗೆ ಭೂಮಿ ಕಂಪಿಸ್ತಾ ಇರೋದು. ಇದು ಈಗಿರುವಂಥ ದೊಡ್ಡ ಆತಂಕ. ನಾಪೋಕ್ಲು ರಸ್ತೆ ಮೇಲೆ ನೀರು ಹರಿತಾ ಇದೆ. ಈಗಾಗಲೇ ನೋಡಿ, ಮನೆ ನೋಡಿ, ಅಲ್ಲಾಗಲೇ 2-3 ಅಡಿ ನೀರಿದೆ ಈಗಾಗಲೇ. ತ್ರಿವೇಣಿ ಸಂಗಮ ಭರ್ತಿಯಾಗಿರೋ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆ ನಡೀತಾ ಇದೆ. 2019ರಲ್ಲಿ ಅಲ್ಲಿ ನಡೆದಂಥ ದುರಂತವನ್ನು ನಾವು ಯಾರು ಮರೆಯೋ ಹಾಗಿಲ್ಲ. 2020 ತಲಕಾವೇರಿ ಪ್ರದೇಶದಲ್ಲಿ ಆದಂಥ ದುರಂತವನ್ನು ಯಾರು ಮರೆಯೋ ಹಾಗಿಲ್ಲ. 2018ರಿಂದಲೂ ಅವಾಗವಾಗ ಭೂಮಿ ಕಂಪನ ಅನುಭವ ಆಗ್ತಾ ಇದೆ. ಆದರೆ ಈಗ ಒಂದು ವಾರದಲ್ಲಿ ಅಥವಾ 10 ದಿನದಲ್ಲಿ ಒಂದು 8 ಸರಿ 9 ಸರಿ ಆಗುತ್ತೆ ಅಂದರೆ ಅದು ದೊಡ್ಡ ಮಟ್ಟದ ಕನ್ಸರ್ನ್. ಅದು ಬಿಕಾಸ್ ಅಲ್ಲಿ 100 ಗಟ್ಟಲೆ ಜನ ವಾಸ ಮಾಡ್ತಿದ್ದಾರೆ. ಅವ್ರ ಪರಿಸ್ಥಿತಿ ಏನು? ಓವರ್ನೈಟ್ ಮಧ್ಯರಾತ್ರಿ 1:00ವರೆಗೆ, ಬೆಳಗಿನ ಜಾವ, ಮಧ್ಯಾಹ್ನ, ರಾತ್ರಿ, ತಡರಾತ್ರಿ, ಲೇಟ್ ನೈಟು, ಲೇಟ್ ಈವ್ನಿಂಗು, ಈ ಥರದ್ದೆಲ್ಲ ಅಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಇದು ಆಗುತ್ತಿರುವಂಥ ಒಂದು ಆತಂಕ. ಏನಾಗ್ತಾ ಇದೆ, ಸ್ಥಳೀಯರು ಏನಂತಾರೆ, ಅಲ್ಲಿನ ಜಿಲ್ಲಾಧಿಕಾರಿಗಳು ಏನೇನು ಬೆಳವಣಿಗೆ ನಡೀತಾ ಇದೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕ್ಕೆ ನನ್ನ ಸಹೋದ್ಯೋಗಿ ಮಡಿಕೇರಿಯಿಂದ ರವಿ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ರವಿ. ಮಡಿಕೇರಿ ಅಂದಾಗ ಮಡಿಕೇರಿ ಮೇಲೆ ಮಂಜು ಅಂತ ಸಾಹಿತಿಗಳ ಹಾಡು ಬರೆದ್ರು. ಪ್ರವಾಸಿಗರಿಗೆ ಅಚ್ಚುಮೆಚ್ಚಿನ ತಾಣ ಹೌದು. ಆದರೆ ಈಗ ಆ ಪ್ರದೇಶದಲ್ಲಿ ಒಂದು ಆತಂಕದ ವಾತಾವರಣ. ಅದಕ್ಕೇನಾದರೂ ಜಿಲ್ಲಾಡಳಿತ ಒಂದಷ್ಟು ಇನಿಷಿಯೇಟ್ ಮಾಡಿದೆಯಾ? ಜನರು ಏನು ಹೇಳ್ತಾರೆ? ಇವಾಗ ಹೇಗಿದೆ ಪರಿಸ್ಥಿತಿಯಲ್ಲಿ? ಹರೀಶ್ ನಾಗರಾಜ್, ಏನು ಜುಲೈ 23ನೇ ತಾರೀಕಿನಿಂದ ಆರಂಭವಾದಂತಹ ಭೂಕಂಪನ
ಇವತ್ತು ನಿನ್ನೆ ರಾತ್ರಿವರೆಗೂ ಕೂಡ ಅದು ಕಂಟಿನ್ಯೂಸ್ ಆಗಿ ಆಗಿದೆ ಅನ್ನೋಂಥದ್ದು ಬಹಳ ಮುಖ್ಯವಾಗಿ ಇಲ್ಲಿ ಆತಂಕಕ್ಕೆ ಕಾರಣ ಆಗಿರೋಂಥದ್ದು. ನಿನ್ನೆ ರಾತ್ರಿನೂ ಕೂಡ 9:30 ಸಂದರ್ಭದಲ್ಲಿ ಭೂಕಂಪನ ಆಗಿದೆ ಅನ್ನಂತಹ ಮಾಹಿತಿಯನ್ನ ಸ್ಥಳೀಯ ಜನರು ಕೂಡ ಏನು ಕೆಂಬು ಆಗಿರ್ಬೋದು, ಪೆರಾಜೆ ಆಗಿರ್ಬೋದು, ಅಲ್ಲಿಯ ಜನರು ಮಾಹಿತಿಯನ್ನ ನೀಡ್ತಾರೆ. ಆದ್ರೆ ಅಧಿಕಾರಿಗಳು ಮಾತ್ರ ಇದುವರೆಗೆ ಕೇವಲ 5 ಬಾರಿ 6 ಬಾರಿ ಅಷ್ಟನ್ನೇ ಕೊಡಲಿ ಭೂಕಂಪನ ಆಗಿದೆ ಅನ್ನಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಜನರು ಮಾತ್ರ ನಿರಂತರವಾಗಿ ಭೂಕಂಪನ ಆಗ್ತಾನೆ ಇದೆ ಅನ್ನಂತಹ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಒಂದು ಬಹಳ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು, ಭೂಕಂಪನ ಕೇವಲ ಇದೊಂದು ನೈಸರ್ಗಿಕವಾದಂತಹ ಕ್ರಿಯೆ, ಇದು ಯಾವಾಗಲೂ ಕೂಡ ಆಗ್ತಾ ಇರುತ್ತೆ, ಇದರಿಂದ ಯಾವುದೇ ತೊಂದರೆ ಆಗೋದಿಲ್ಲ ಅನ್ನಂತಹ ಮಾಹಿತಿಯನ್ನ ಇಲಾಖೆ ಅಧಿಕಾರಿಗಳು ಮತ್ತೆ ವಿಜ್ಞಾನಿಗಳ ತಂಡ ಏನ್ ಆಗಮಿಸುತ್ತೆ ಅವರು ಕೂಡ ಹೇಳ್ತಾ ಇರೋಂಥದ್ದು. ಅಂದ್ರೆ ಭೂಮಿಯಲ್ಲೆಲ್ಲೂ ಕೂಡ ಬಿರುಕಾಗಿಲ್ಲ, ಇದರಿಂದಾಗಿ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ, ಜನರು ಕೂಡ ಯಾವುದೇ ಕಾರಣಕ್ಕೂ ಎದುರ್ಕೋಬೇಕಂತ ಭಯದ ವಾತಾವರಣ ಏನು ಕೂಡ ಇಲ್ಲ ಅನ್ನಂತಹ ಮಾಹಿತಿಯನ್ನ ವಿಜ್ಞಾನಿಗಳ ತಂಡ ಮತ್ತೆ ಅಧಿಕಾರಿಗಳು ಮತ್ತೆ ಏನು ಜಿಲ್ಲೆ ಉಸ್ತುವಾರಿ ಸಚಿವರಿದ್ದಾರೆ ಇನ್ಕ್ಲೂಡಿಂಗ್ BC ನಾಗೇಶ್ ಅವರು ಕೂಡ ಈ ಮಾಹಿತಿಯನ್ನ ನೀಡ್ತಿರೋಂಥದ್ದು. ಆದ್ರೆ ಮುಖ್ಯವಾಗಿ 2018ರಲ್ಲಿ ಆಗಿದ್ದಂತಹ ಅನಾಹುತ ಏನಿದೆ ಅದು ಕೂಡ ಆಗಿದ್ದಂಥದ್ದು ಏನು ಭೂಕಂಪನ ಆಗಿತ್ತು, ಅದೇ ಕಾರಣದಿಂದಾಗಿನೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಆಗ್ಲಿಕ್ಕೆ ಕಾರಣ ಆಗಿದ್ದಂಥದನ್ನ ನಾವಿಲ್ಲಿ ಬಹಳ ಮುಖ್ಯವಾಗಿ ಗಮನದಲ್ಲಿ ಇರಬೇಕಾಗಿರುವಂತದ್ದು. ಅಂದ್ರೆ 2018ರಲ್ಲಿ ಮಡಿಕೇರಿ ತಾಲೂಕಿನಲ್ಲೇ ಭೂಕಂಪನ ಆಗಿತ್ತು. ಸೊ ಆ ಸಮಯದಲ್ಲಿ ಮುಕ್ಕೊಡ್ಲು ಮತ್ತಿತರ ಭಾಗಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಭೂಮಿ ಬಿರುಕನ್ನ ಬಿಟ್ಟಿತ್ತು. ಈಗ ಆ ರೀತಿಯ ಯಾವುದೇ ಬಿರುಕುಗಳು ಬಿಟ್ಟಿಲ್ಲ, ಹಾಗಾಗಿ ಯಾವುದೇ ರೀತಿ ತೊಂದರೆ ಆಗಲ್ಲ ಅನ್ನಂತಹ ಮಾಹಿತಿಯನ್ನ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಹೇಳ್ತಿದ್ದಾರೆ. ಆದ್ರೆ ನಾವು ಭೂಮಿಯ ಮೇಲ್ಪದರದಲ್ಲಿ ಬಿರುಕುಗಳು ಕಾಣದಿದ್ರು ಕೂಡ ಭೂಮಿಯ ಒಳಭಾಗದಲ್ಲಿ ಒಳಪದರಗಳಲ್ಲಿ ಅವ್ರು ಒಂದ್ ಮಾತು ಹೇಳ್ಬಿಡ್ಬೇಕು ನನ್ನ ಪ್ರಕಾರ. ಆಯ್ತಪ್ಪ ಇಷ್ಟೆಲ್ಲ ಹೇಳಿದೀವಿ, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಮ್ ಜನರ ಜೀವಕ್ಕೆ ನಾವು ಜವಾಬ್ದಾರಿ ಅಂತ ಹೇಳೋಕ್ ಸಾಧ್ಯನಾ ಅವ್ರ ಕೈಲಿ? ಖಂಡಿತ ಆ ಮಾತನ್ನ ಮಾತ್ರ ಹೇಳ್ತಾ ಇಲ್ಲ. ನಾವು ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದೀವಿ. ನಾವು ಆ ರೀತಿ ಯಾವ್ದಾದ್ರು ತೊಂದರೆಗಳಾದ ತಕ್ಷಣ ಎಲ್ಲರನ್ನು ರೆಸ್ಕ್ಯೂ ಮಾಡಿ ನಾವು ರೆಡಿ ಇದೀವಿ, ಎಲ್ಲರನ್ನು ಸುರಕ್ಷಿತವಾದ ಸ್ಥಳಕ್ಕೆ ಸ್ಥಳಾಂತರ ಮಾಡ್ಲಿಕ್ಕೆ ರೆಡಿ ಇದೀವಿ ಅಂತ ಮಾತನ್ನ ಹೇಳ್ತಾ ಹೊರತು ಸೊ ಅದಕ್ಕೆ ನಾವು ಜವಾಬ್ದಾರಿ ಅನ್ನಂತ ಮಾತನ್ನ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ತರದ ಕೂಡ ಹೇಳ್ತಾ ಇಲ್ಲ. ಸೊ ಇದನ್ನೇ ಜನರಿಗೆ ಒಂದಷ್ಟು ಆತಂಕಕ್ಕೆ ಕಾರಣ ಆಗಿರೋಂಥದ್ದು. ಸೊ ಆರದ ಯಾವುದೇ ನಿಜವಾದ ತುಂಬಾ ಭಯಪಡುವಂತಹ ಬೆಳವಣಿಗೆಗಳು ಏನಾರು ಇದ್ರೆ ದಯವಿಟ್ಟು ಜನಪ್ರತಿನಿಧಿಗಳು ಅಧಿಕಾರಿಗಳು ತಿಳಿಸಿ, ನಮ್ಮನ್ನು ದಯವಿಟ್ಟು ಇಲ್ಲಿಂದ ಸ್ಥಳಾಂತರಿ. ಸೊ ನಾವು ನಿಜವಾಗ್ಲೂ ಕೂಡ ಸುರಕ್ಷಿತವಾಗಿ ಒಂದ್ ಕಡೆ ಹೋಗ್ತೀವಿ. ಸೊ ಹಾಗಾಗಿ ಆತದ ಮಾಹಿತಿಯನ್ನ ಬಚ್ಚಿಡಬೇಡಿ ಅನ್ನಂತಹ ಒಂದು ಅಳಲನ್ನ ಮನವಿಯನ್ನ ಕೂಡ ಇಲ್ಲಿ ಈ ಭಾಗದ ಜನರ ಪ್ರತಿನಿಧಿಗಳು ಕೂಡ ಪ್ರತಿನಿಧಿಗಳನ್ನ ಮನವಿ ಮಾಡ್ಕೊಳ್ತಿರುವಂತದ್ದು. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ರವಿ, ಈ ಪ್ರಕರಣ ನೋಡಿದ್ರೆ ಕೊಲ್ಲೋದಕ್ಕೆ ನಿಂತಿದ್ದಾರಾ ಅಂತ ಪ್ರಶ್ನೆ ರೈಸ್ ಆಗುತ್ತೆ. ಬಡವರ ಜೀವಕ್ಕೇನು ಬೆಲೆ ಇಲ್ವಾ? ಸಾವು ಬದುಕಿನ ಹೋರಾಟ, ಕೊಳಕು ನೀರಿಕೆ 8ನೇ ಬಲಿ. ರಾಯಚೂರು ಜನ ಸಾಯ್ತಿದ್ರು ಕೂಡ ಸರ್ಕಾರ ಮಾತ್ರ ಸೈಲೆಂಟು. ಇವತ್ತಿನ ವಿಶೇಷ ಕೊಳಕು ಕಗ್ಗೋಲೆ. ಏರ್ ಕಂಡೀಷನ್ ರೂಮಲ್ಲಿ ಕೂತು ಕೈಗೆ ಸಿಗುತ್ತಲ್ಲ ಬಿಸ್ತರಿ ಬಾಟ್ಲು ಕುಡಿತಿರೋರಿಗೆ ಆ ಜನರ ಕಷ್ಟ ಅರ್ಥ ಆಗ್ತಿಲ್ವಲ್ಲ ಅನ್ನೋದೇ ದೊಡ್ಡ ದುರಂತ. ಮೊದಲ ಬ್ರೇಕಿಂಗ್ ನ್ಯೂಸ್. ಮುಖ್ಯಮಂತ್ರಿಗಳೇ, ಸರ್ಕಾರಕ್ಕೆ ಇನ್ನೆಷ್ಟು ಬಲಿ ಬೇಕು ಅನ್ನೋ ಪ್ರಶ್ನೆ ಈಗ. ಅಮಾಯಕರ ಜೀವ ಹೋಗ್ತಾ ಇದ್ರು ಕೂಡ ಒಂದು ಸ್ವಲ್ಪ ಮಾನವೀಯತೆ, ಕರುಣೆ ಆ ಥರದ್ದು ಒಂದಷ್ಟು ನಿಮ್ಮ ಮನಸ್ಸಿಗೆ ಮೂಡ್ತಾ ಇಲ್ವಲ್ಲ ಅನ್ನೋದು ದೊಡ್ಡ ದುರಂತ. 7 ಜನ ಸತ್ತಿದ್ದಾರೆ ಈಗಾಗಲೇ. ಎಚ್ಚೆತ್ತುಕೊಳ್ತಿಲ್ಲ ಜಿಲ್ಲಾಡಳಿತ ಮತ್ತು ಸರ್ಕಾರ. ಎಚ್ಚೆತ್ತುಕೊಂಡಿದ್ರೆ ಇವತ್ತು ಮಗದೊಂದು ಸಾವಾಗ್ತಿರ್ಲಿಲ್ಲ. ರಾಯಚೂರಿಂದ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ರಾಯಚೂರಿನ ಮಾನ್ವಿ ವಲ್ಕಂದಿನಿ ಅನ್ನೋ ಜಾಗ ಅದು. ಸಾವು ನೋವುಗಳಾಗ್ತಾ ಇದೆ. ಕಲುಷಿತ ನೀರಿಗೆ 25 ವರ್ಷದ ಮಹಿಳೆ, 25 ಇಯರ್ಸ್ ಯಂಗ್ಸ್ಟರ್ ಲಕ್ಷ್ಮಿ ಜೀವ ಬಿಟ್ಬಿಟ್ರು. ಏನೋ ಕೆಟ್ಟ ಕೊಳಕು ನೀರು ಕುಡಿದಿದ್ದಕ್ಕೆ. 80ಕ್ಕೂ ಹೆಚ್ಚು ಮಕ್ಕಳು, ಮಹಿಳೆಯರು, ಪುರುಷರು ನರಳಾಡ್ತಿದ್ದಾರೆ. ಆಸ್ಪತ್ರೆಯಲ್ಲಿ 80ಕ್ಕೂ ಹೆಚ್ಚು ಪುರುಷರು, ಮಹಿಳೆಯರು, ಮಕ್ಕಳು ನರಳಾಡ್ತಾ ಇದ್ದಾರೆ. 7 ಜನ ಸತ್ರು. ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಪರಿಹಾರ ಕೊಟ್ರಿ, ಸಮಸ್ಯೆ ಆಗಲ್ಲ ಅಂತ ಮತ್ತೆ ಹೊರಟ್ರಿ ಪೋಸ್ ಕೊಟ್ಕೊಂಡು. ಆದರೆ ಮತ್ತೆ ರಿಪೀಟ್ ಆಗ್ತಾ ಇದೆ. ಮುನೇನಕೊಪ್ಪ ಆ ಭಾಗದಲ್ಲಿ ನಡೆದಿರುವಂಥ ಅವರ ಏನೋ ಉಸ್ತುವಾರಿ ಅವ್ರಿಗೆ ಹೇಳಿದ್ರು, ಸಾರ್ ನಿಮ್ಮ ಗಮನ ಕೊಡ್ತಾ ಇದ್ದೀವಿ, ಮತ್ತೆ 80 ಜೀವ ಒದ್ದಾಡ್ತಿದೆ, ಏನಾದರೂ ಆದರೆ ನಿಮಗಿದೆ ಕಥೆ ಅನಿಸುತ್ತೆ. ಜೂಕೂರಲ್ಲಿ 30, ವಲ್ಕಂದಿನಿ ಗ್ರಾಮದಲ್ಲಿ 55 ಜನ ಆಸ್ಪತ್ರೆ ಸೇರಿದ್ದಾರೆ. ಕಲುಷಿತ ನೀರು ಕುಡಿದೇ ಘಟನೆ ಆಗಿದೆ ಅಂತಿದ್ದಾರೆ ವೈದ್ಯರು. 80 ಜನರ ಜೀವಕ್ಕೆ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ಇದು ಇಡೀ ನಾಗರಿಕ ಸಮಾಜ ಕೇಳ್ತಿರೋ ಪ್ರಶ್ನೆ. ಪುಟ್ಟ ಮಕ್ಕಳು ಆಸ್ಪತ್ರೆಯಲ್ಲಿ ನರಳಾಡ್ತಿದ್ದಾರೆ. ಮನುಷ್ಯತ್ವ ಇಲ್ವಾ ಅಂತ ಅನಿಸ್ಬಿಡುತ್ತೆ ಯಾರಿಗೆ ಆದರೂ ಕೂಡ. ಸಚಿವರು, ಶಾಸಕರು, ಅಧಿಕಾರಿಗಳೇ, ನಿಮಗೆ ಕರುಣೆ ಇಲ್ವಾ ಅನ್ನೋದಷ್ಟೇ ಪ್ರಶ್ನೆ ಈಗ. ಉತ್ತರಿಸೋರು ಇಲ್ಲ. ಮುಖ್ಯಮಂತ್ರಿಗಳೇ,
ನಿಮ್ಮ ಗಮನಕ್ಕೆ ಬರದೇ ಹೋದರೆ ಜೋರಾಗಿ ಎತ್ತರದ ಧ್ವನಿಯಲ್ಲಿ ನ್ಯೂಸ್ 18 ಕನ್ನಡ ಮೂಲಕ ನಾವು ನಿಮಗೆ ಕೇಳ್ತಾ ಇದ್ದೀವಿ. ದಯಮಾಡಿ ಇದನ್ನು ಅಡ್ರೆಸ್ ಮಾಡಿ. ಎಲ್ಲೇ ನಿಂತಾಗಲೂ ಕೂಡ ಶುದ್ಧ ಕುಡಿಯುವ ನೀರು ನಮ್ಮ ಸರ್ಕಾರದ ಒಂದು ಮುಖ್ಯ ಪ್ರಾಮುಖ್ಯತೆ ಅಂತಾರೆ ಎಲ್ಲರೂ ಕೂಡ. ಆದರೆ ಅಶುದ್ಧ ಕುಡಿಯುವ ನೀರು ಎಲ್ಲಿ ಸಿಗ್ತಾ ಇದೆ? ಇದು ನಡೆದಿರೋ ದುರಂತ. ದಿಂಡಿ ಮತ್ತು ಜೂಕೂರು ಗ್ರಾಮಗಳಲ್ಲಿ ನಮಗೆ 30ನೇ ತಾರೀಕಂದು ವಾಂತಿ ಭೇದಿ ಪ್ರಕರಣಗಳು ಬಂದವಂತ ತಾಲೂಕಾಧಿಕಾರಿಗಳು ಮಾಹಿತಿ ಕೊಟ್ಟ ತಕ್ಷಣ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿಗಳು ಮತ್ತು ಅವರ ತಂಡ ಗ್ರಾಮಕ್ಕೆ ಬಂದು ಈ ಏನು ವಾಂತಿ ಭೇದಿ ಪ್ರಕರಣಗಳು ಯಾವುದಕ್ಕೆ ಬಂದಿದೆ ಅಂತೇಳಿ ಅವರೆಲ್ಲ ಪರಿಶೀಲನೆ ಮಾಡಿದಾಗ ಕೆಲವೊಂದು ಒಳೆ ನೀರು ಬಿಟ್ಟಿದ್ದರಿಂದ ಅದರಿಂದ ಆಗಿದೆ ಅಂತ ಹೇಳಿದರು. ಸೊ ಹಾಗಾಗಿ ತಕ್ಷಣ ನಾವು ಆ ಒಳೆ ನೀರು ಏನು ಸರಬರಾಜು ಮಾಡ್ತೀವೋ ಸ್ಟಾಪ್ ಮಾಡಿಸಿದ್ವಿ. ಏನು ಅವರಿಂದ ಕುಡಿದಿದ್ದರಲ್ಲ ಆ ನೀರನ್ನು ಕುಡಿದ್ರಿಂದ ಜನ ಏನಾಯಿತು, ಕೆಲವರು ವಾಂತಿ ಭೇದಿ ಪ್ರಕರಣಗಳು ಬರ್ತಿದ್ರು. ಇನ್ನು 2 ದಿವಸದಲ್ಲಿ ಈ ಗ್ರಾಮದಲ್ಲಿ ನಮ್ಮ ವಾಂತಿ ಭೇದಿ ಏನಿದೆ ಪ್ರಕರಣಗಳು ಹತೋಟಿಗೆ ಬರ್ತದೆ ಅಂತ ನನ್ನ ಸ್ವಲ್ಪ ಹುಷಾರಿಲ್ಲ ಅಂದಳು. ಅಡುಗೆ ಮಾಡಿ ಊಟ ಮಾಡಿ ಸರ್ ತಿಂದಿದ್ದೀವಿ. ಆಯಿತು ಬಾತ್ರೂಮ್ ಬಂದು ಅಂದ್ರೆ ಹೋಗಂಬಂದರೆ ಸರ್ ಇಲ್ಲೇ ಮನೆ ಹತ್ರ ಕುಂತ್ಕೊಂಡ್ಬಿಟ್ಲು. ಚಕ್ರ ಬಂದು ಬಿದ್ದೋಗ್ಬಿಟ್ಲು ಸರ್. ಬಿದ್ದೋದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀನಿ ಸರ್. ಅಲ್ಲೇ ಮಠ ಮರಿಗೆಲ್ಲ ಕರ್ಕೊಂಡು ಹೋಯ್ದೆ. ಹಾಸ್ಪಿಟ್ಲ್ ಇಲ್ಲಿಂದ ಇಲ್ಲಪ್ಪ ಸರ್ಕಾರಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದೀನಿ ಸರ್. ಮತ್ತು ಅಲ್ಲಿಂದ ರಾಯಚೂರು ಕರ್ಕೊಂಡು ಹೋಗಿ ಸರ್. ಇನ್ನು ಸತ್ತೋಗಿದ್ದನ್ನು ತಗೊಂಡೋದ್ರೆ ಇನ್ನೂ ಲಾಭ ಇಲ್ಲ ಸರ್. ಅದಕ್ಕೆ ಮನೆಗೆ ತಗೊಂಬಂದಿದ್ದೀನಿ ಸರ್. ರಾತ್ರಿ ಏನಾಗಿಲ್ಲ ಸರ್, ಬೆಳಗ್ಗೆ 5:15 ಸ್ಟಾರ್ಟ್ ಆಗಿದೆ ಸರ್. 5:15 12 ಗಂಟೆವರೆಗೆ ಹಂಗೆ ಸ್ಟಾರ್ಟ್ ಆಗಿದೆ. ವಾಂತಿಗೆ ಬೇದಿಗೆ ಆಗಿದೆ ಸರ್ ಅಷ್ಟೇ. ಏನೋ ಗೊತ್ತಾಯಿಲ್ಲ ಸರ್. ನೀರು ಅಂತಾರ ಏನೋ ನಮ್ಗೆ ಗೊತ್ತಾಗ್ತಿಲ್ಲ ಸರ್. ನಮ್ಗೆ ಹೆಂಗೆ ಗೊತ್ತು ಸರ್? ನಾನು ಡಾಕ್ಟರ್ ಅಲ್ಲ, ಮೆಡಿಕಲ್ ಶಾಪ್ ಅಲ್ಲ. ಜೂನ್ 14ನೇ ತಾರೀಕು ಉಸ್ತುವಾರಿ ಸಚಿವರು ಫುಲ್ ಬಿಲ್ಡಪ್ ಕೊಟ್ಟಿದ್ರು. ಈ ಥರ ಘಟನೆ ಆಗಬಾರ್ದಾಗಿತ್ತು, ಆಗಿದೆ, ಸರ್ಕಾರಕ್ಕೆ ಬೇಸರ ಆಗಿದೆ, ಸರ್ಕಾರ ಮಟ್ಟದಲ್ಲಿ ಎಲ್ಲ ಹಣಕಾಸು ನೆರವು ಕೊಡ್ತೀವಿ ಎಂದರು. ಮಾತುಗಷ್ಟೇ ಸೀಮಿತ ಆಗೋಯ್ತಾ ಸರ್? ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಸಾಹೇಬ್ರು ಅವತ್ತು ಮಾತಾಡಿದಾಗ ಪರವಾಗಿಲ್ಲಪ್ಪ, ಒಂದಷ್ಟು ಕರುಣೆ ಇದೆ, ಒಂದಷ್ಟು ಸ್ಪಂದಿಸ್ತಾರೆ, ಮನಸ್ಸಿದೆ ಅಂತ ಅನ್ಕೊಂಡಿದ್ವಿ. ಆದರೆ ಅದಾಗಿ 16-17 ದಿನ ಆಯಿತು. ಈಗ ನೋಡಿದ್ರೆ ಮತ್ತೊಂದು ದುರಂತ. ಜನರಿಂದ ಆಯ್ಕೆ ಆಗಿದ್ದೀವಿ, ಜನರ ಕಷ್ಟ ಸ್ಪಂದಿಸ್ತೀವಿ ಎಂದಿದ್ರು. ಆದರೆ ಮಾಡಲಿಲ್ವೇ? ರಾಯಚೂರು ಉಸ್ತುವಾರಿ ಶಂಕರ್ ಪಾಟೀಲ ಮುನೇನಕೊಪ್ಪ ಅವರ ಹೇಳಿಕೆ ಅದು. ಜೂನ್ 14 ಕೊಟ್ಟಂತ ಹೇಳಿಕೆ 18 ದಿನಕ್ಕೆ ಸುಳ್ಳಾಗೋಯ್ತು. ಕಲುಷಿತ ನೀರು ಕುಡಿದು ಬಿಲ್ಡಪ್ ಕೊಟ್ಟಿದ್ದ ಮುನೇನಕೊಪ್ಪ ಅವರು ಜೂನ್ 14ನೇ ತಾರೀಕು ಉಸ್ತುವಾರಿ ಸಚಿವ ಮುನೇನಕೊಪ್ಪ ಏನು ಹೇಳಿದ್ರು ನಿಮಗೂ ಅದನ್ನು ತೋರಿಸ್ಬಿಡ್ತೀವಿ ನೋಡಿ. ನಿಮ್ಮ ಎದುರಿಗೆ ನಮ್ಮ ವೈದ್ಯರಾಗಿರ್ತಕ್ಕಂಥ ಶಾಸಕರು ಶಿವರಾಜ್ ಪಾಟೀಲ್ ನೋಡ್ರಿ, ಜನರದ್ದು ಭಾವನೆ ಏನಿದೆ, ನಾವೆಲ್ಲ ಜನಪ್ರತಿನಿಧಿಗಳು, ನಾವೆಲ್ಲ ಜನರಿಂದನೇ ಆಯ್ಕೆ ಆಗಿರ್ತಕ್ಕಂಥವ್ರು. ಕೊಡ್ತೇವಲ್ಲ, ಈಗಾಗಲೇ ನಮ್ಮ ನಗರಸಭೆಯಿಂದ ಘೋಷಣೆ ಮಾಡಿದ್ದಾರೆ, ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಘೋಷಣೆ ಮಾಡಿದ್ದಾರೆ. ನೀರು ಕುಡ್ದಲ್ಲ, ನಿಮ್ಮ ಎದುರಿಗೆ ನಮ್ಮ ವೈದ್ಯರಾಗಿರ್ತಕ್ಕಂಥ ಶಾಸಕರು ಶಿವರಾಜ್ ಪಾಟೀಲ್ ನೋಡ್ರಿ, ಜನರದ್ದು ಭಾವನೆ ಏನಿದೆ, ನಾವೆಲ್ಲ ಜನಪ್ರತಿನಿಧಿಗಳು, ನಾವೆಲ್ಲ ಜನರಿಂದನೇ ಆಯ್ಕೆ ಆಗಿರ್ತಕ್ಕಂಥವ್ರು. ಕೊಡ್ತೇವಲ್ಲ, ಈಗಾಗಲೇ ನಮ್ಮ ನಗರಸಭೆಯಿಂದ ಘೋಷಣೆ ಮಾಡಿದ್ದಾರೆ. ಮಂತ್ರಿ, MP, MLAಗಳೆಲ್ಲ ಕಳ್ಳರು, ಎಲೆಕ್ಷನ್ ಟೈಮ್ಗೆ ಕಾಲು ಮುಗಿತಾರೆ ಅಷ್ಟೇ, ಸರ್ಕಾರ ಇದ್ರಷ್ಟು ಹೋದ್ರಷ್ಟು ಅಂತ ಜನ ಹೇಳ್ತಿದ್ದಾರೆ. ನೋಡೋಣ ಯಾರು ಹೇಳಿದ್ರು, ಏನಾಗ್ತಿದೆ ಅಂತ. ಬ್ರೇಕಿಂಗ್ ನ್ಯೂಸ್. ಜನ ಈ ತರ ಹೇಳುವುದಕ್ಕೆ ಕಾರಣ ಏನು? ಯಾಕೆ ಜನಪ್ರತಿನಿಧಿಗಳನ್ನ ಕಳ್ಳರು ಅಂತಿದ್ದಾರೆ? ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಂದು ಕಾಲು ಮುಗಿತಾರೆ, ಸರ್ಕಾರಕ್ಕೆ ಇದ್ರಷ್ಟು ಹೋದ್ರಷ್ಟು. ಜನರ ಆಕ್ರೋಶ ಇದು. ಯಾಕೆ ಅಂದರೆ 80 ಜನ ನರಳಾಡ್ತಾ ಇದ್ದಾರೆ. ಬಂದು ಗ್ಲೂಕೋಸ್ ಕೊಟ್ರಂತೆ, ವಾಂತಿ ಭೇದಿ ಕಡಿಮೆ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಹೋದ್ರಂತೆ. CM ಬೊಮ್ಮಾಯಿ ಅವರಿಗೆ ಪ್ರಶ್ನೆ ಮಾಡ್ತಿದ್ದಾರೆ ಆ ಭಾಗದ ಮಂದಿ. ಬ್ರೇಕಿಂಗ್ ನ್ಯೂಸ್. ಇವಾಗ ಒಂದು 4-5 ದಿನಲಿದ್ದ ವಾಂತಿ ಭೇದಿ ಶುರುವಾಗಿದೆ. ಆದರೂ ಇವತ್ತು ಒಂದು ಕನಿಷ್ಠ ಅಂದರೆ ಒಂದು 40 ಜನ ಅಡ್ಮಿಟ್ ಆಗಿದ್ದಾರೆ ದವಾಖಾನ್ಯಾಗ. ಆದರೂ ಇಲ್ಲಿ ಬಂದದ, ಆದರೆ ಯಾರು ಏನಾಗಿದ್ದಿಲ್ಲ. ಇವತ್ತು ಒಂದು ಡೆತ್ ಆಗಿದೆ. ಇದ್ರಷ್ಟೈತಿ ಸರ್ಕಾರ, ಓದ್ರಷ್ಟೈತಿ. MLAಗಳ ಕಡೆಗೆ, MP ಗಳ ಕಡೆಗೆ ಓಟಿದ್ದಾಗ ಬರ್ತಾವ, ತಿಂತಾವ, ಓದ್ತಾವ. ಇವಾಗ ನಾಳೆ ಎಲೆಕ್ಷನ್ ಬಲ್ರಿ, ಕಾಲ ಮುಗಿತಾರ, ಕಾಲ ಕಳ್ರು, ದೊಡ್ಡ ಕಳ್ರು ಅವರು. ಇಲ್ಲಿ ನಡೆದಂಥ ಅನಾಹುತಕ್ಕೆ ಮುಖ್ಯ ಕಾರಣ ಕಲುಷಿತ ನೀರು ಸರ್. ಅದ್ರಾಗ ಮೇಯ್ನ್ ಎಲ್ಲದಕ್ಕಿಂತ ಎಷ್ಟು 7 ಪೈಪ್ಲೈನ್ ಇದಾವೆ ಸರ್. ಊರಾಗ 7 ಪೈಪ್ಲೈನು, ಎರಡು ವಾಟರ್ ಟ್ಯಾಂಕ್ ಇದಾವೆ ಸರ್. 10 ವರ್ಷ ಆಯ್ತು ವಾಟರ್ ಟ್ಯಾಂಕ್ ಕಟ್ಟಿಸಿ, ಒಂದು ದಿವಸ ನೀರು ಏರಿಸಿಲ್ಲ ಸರ್. ಒಂದು ದಿವಸ ನೀರು ಏರಿಸಿಲ್ಲ. ಒಂದು ದಿವಸ ಏರಿಸಿದ್ರೆ ಲೀಕ್ ಆಗೋಣ ಆಯ್ತು, ಅಲ್ಲಿ ಸ್ಟಾಪ್ ಮಾಡಿಸ್ಬಿಟ್ರು. ನೀರಿನ ಸಮಸ್ಯೆ ಈ ಊರಿಗೆ ಭಾಳ ವರ್ಷಗಳಿಂದ ಇದೆ ಸರ್. ಇವರು ಬೋರ್ ಹಾಕ್ಸಿವಿ ಅಂತಾರಲ್ಲ ಸರ್, ಯಾವುದೇ ಬೋರ್ ಕೂಡ ಸರಿಯಾಗಿ ಇವತ್ತಿಗೂ ಬೋರ್ ನೀರು ಇವತ್ತಿಗೆ ಯಾರಿಗೆ ತಲುಪಿಲ್ಲ ಸರ್. ಕಲುಷಿತ ನೀರು ಕುಡಿದು ಇವತ್ತಿಗೂ
50ರಿಂದ 60 ಜನಕ್ಕೆ ಅಸ್ವಸ್ಥತೆ ಆಗಿದೆ ಸರ್. ವಾಂತಿ ಭೇದಿ ತುಂಬ ಶುರುವಾಗಿದೆ ಸರ್. ಇನ್ನು ಪಕ್ಕದೂರಲ್ಲಿ ಒಬ್ಬ ಮಹಿಳೆ ಲಕ್ಷ್ಮಿ ಅನ್ನಕ್ಕೆ ಸತ್ತೋಗಿದ್ದಾಳೆ ಸರ್. ಮಾನವೀಯತೆ, ಮನುಷ್ಯತ್ವ, ಜನರ ಸ್ಪಂದನೆ ಅಂತ ಮಾತಾಡೋರು ಏನಾದರೂ ಅದನ್ನು ನಡೆಸ್ಕೊಡ್ಬೇಕು ಅಂತಿದ್ರೆ ಇಮಿಡಿಯೇಟ್ ಆಗಿ ಅದನ್ನು ಅಡ್ರೆಸ್ ಮಾಡಬೇಕು. ರಾಯಚೂರಲ್ಲಿ ಕಲುಷಿತ ನೀರು ದುರಂತ ಮುಗಿಯಂಗೆ ಕಾಣಿಸ್ತಾನೆ ಇಲ್ಲ. 8 ಬಲಿ ಆದರೂ ಕೂಡ ಇನ್ನೂ ಎಚ್ಚೆತ್ಕೊಳ್ತಿಲ್ಲ ಜಿಲ್ಲಾಡಳಿತ. ಬ್ರೇಕಿಂಗ್ ನ್ಯೂಸ್ ನಂಬರ್ 4. ಜಿಲ್ಲಾಡಳಿತ ವಿಷ ಜಲಕ್ಕೆ ಪ್ರಾಣ ಬಿಟ್ಟವರ ಸಂಖ್ಯೆ ಇಲ್ಲಿಗೆ 8ಕ್ಕೆ ಏರಿಕೆ ಆಯಿತು. ಸಂತ್ರಸ್ತ ಗ್ರಾಮಗಳಿಗೆ ವಿಸಿಟ್ ಮಾಡ್ತಿಲ್ಲ, ಹೋಗಿ ಅದಾರು ಮಾಡ್ತಾರ ಜಿಲ್ಲಾಡಳಿತ ನೋಡಬೇಕು. ಕಲುಷಿತ ನೀರಿಂದಲೇ ಜನರಲ್ಲಿ ವಾಂತಿ ಭೇದಿ. ಹೀಗಿದ್ರೂ ಆಶಾ ಕಾರ್ಯಕರ್ತರ ಮೂಲಕ ಮನೆ ಮನೆಗಳಿಗೆ ಗ್ಲೂಕೋಸ್ ಕೊಟ್ಟು ಅಂತ ತಗೊಳ್ಳಿ, ನಿಮ್ಗೆ ಎನರ್ಜಿ ಬರುತ್ತೆ. ಇದನ್ನು ಕೊಡಕ್ಕೆ ಅವ್ರು ಯಾಕೆ ಬರಬೇಕು? ಕಂಟಿನ್ಯೂಸ್ ಆಗಿ ಜನ ಸಾಯ್ತಿದ್ದಾರೆ. 80 ಜನ ಆಸ್ಪತ್ರೆಯಲ್ಲಿ ಈಗ ಟ್ರೀಟ್ಮೆಂಟ್ ಪಡಿತಿದ್ದಾರೆ, ಮಹಿಳೆಯರು, ಮಕ್ಕಳು, ಪುರುಷರು. ಇದೇನು ಸೀರಿಯಸ್ ಅನ್ಸೋದೇ ಇಲ್ವಾ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಅನ್ನೋದು ದೊಡ್ಡ ಪ್ರಶ್ನೆಯಪ್ಪ. ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ ನಮಗೆ. ಆರೋಗ್ಯ ಇಲಾಖೆ, ಪಂಚಾಯಿತಿ, PDOಗಳ ಬಗ್ಗೆಯೂ ಕೂಡ ಬಗೆಲೆದ್ದಿದೆ ಆಕ್ರೋಶ. ಕಳೆದ 4 ದಿನಗಳಿಂದ ಕಲುಷಿತ ನೀರಿಂದ ಜನ ಬಾಧೆ ಪಡ್ತಿದ್ದಾರೆ. ಜನರ ಕಷ್ಟ ನೋಡೋದಕ್ಕೂ ಬರ್ತಾ ಇಲ್ಲ PDOಗಳು, ತಾಲೂಕ್ ಪಂಚಾಯಿತಿ EOಗಳು ಹಾಗೂ ಜಿಲ್ಲಾ ಪಂಚಾಯಿತಿಯ CEO ಗಳು. ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸ್ಕೊಡೋದು ಯಾವಾಗ? ಇದು ಈಗಿರೋ ಪ್ರಶ್ನೆ. ನೋಡೋಕ್ಕೆಲ್ಲ ಚೆನ್ನಾಗಿ ಕಾಣುತ್ತೆ. ಅವ್ರು ಹೇಳ್ತಿರ್ಲ್ವಾ, ಏನು ಕ್ಲೀನೇ ಮಾಡಲ್ಲ ಸರ್, ಯಾವಾಗ ಕಟ್ಟಿದ್ರೋ ಏನು ಮಾಡೋದೇ ಇಲ್ಲ ಸರ್, ಅಲ್ಲೇನು ಆಗ್ತಾ ಇಲ್ಲ ಅಂದರೆ ಎಂಥ ಬರೀ ಗಲೀಜಿರ್ಬೇಕು. ಈ ನೀರನ್ನು ಕುಡಿಯೋದು ಅಂದರೆ ಆಹಾ, ಅದ್ರ ಹೆಂಗೆ ಸಾಧ್ಯ ಅದು ಅಂತಲೇ ದೊಡ್ಡ ಪ್ರಶ್ನೆ. ಬೆಂಗಳೂರಿನಲ್ಲಿ ನಮಗಿರೋ ಅಥವಾ ಸಿಟಿಲಿ ಕೂತಿರೋ ಜನಕ್ಕೆ ಇದು ನೋಡಿದ್ರೆ ಇದು ನೀರು ಕುಡಿಯೋ ನೀರಾ ಇದು ಅನ್ಸ್ಬಿಡುತ್ತೆ. ಎಡಭಾಗದಲ್ಲಿ ನೋಡ್ತೀನಿ ಯಾವ ಮಟ್ಟಕ್ಕೆ ಕಲುಷಿತ ಆಗಿದೆ ಅಂತ. ಅದು ಕುಡಿಯುವ ನೀರು. ರಾಯಚೂರಿನ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕೆ ನನ್ನ ಸಹೋದ್ಯೋಗಿ ವಿಶ್ವನಾಥ್ ಹೂಗಾರ್ ಲೈವ್ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ವಿಶ್ವನಾಥ್, ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ವೆರಿ ಗುಡ್. 1-2 ನಿಮಿಷ ಹಾಗೆ ಲೈನ್ಲಿರಿ ಅಷ್ಟೇ. ಒಂದು ಚಿಕ್ಕ ಬ್ರೇಕ್ ತೊಗೊಂಬರ್ತೀನಿ, ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ರಾಯಚೂರಿನಲ್ಲಿ ಕಲುಷಿತ ನೀರು ಕುಡಿದು ಈಗಾಗಲೇ 8 ಜನ ಸಾವನ್ನಪ್ಪಿದ್ದಾರೆ. 80ಕ್ಕೂ ಹೆಚ್ಚು ಜನ ಪುರುಷರು, ಮಹಿಳೆಯರು, ಮಕ್ಕಳು ಆಸ್ಪತ್ರೆ ಪಾಲಾಗಿದ್ದಾರೆ. ಆದರೂ ಕೂಡ ಸರ್ಕಾರ, ಜಿಲ್ಲಾಡಳಿತ, ಜನಪ್ರತಿನಿಧಿಗಳ ಬಗ್ಗೆ ಗಮನ ಹರಿಸ್ತಿಲ್ಲ. ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರು. ಮತ್ತಷ್ಟು ಮಾಹಿತಿ ರಾಯಚೂರಿಂದ ನನ್ನ ಸಹೋದ್ಯೋಗಿ ವಿಶ್ವನಾಥ್ ಹೂಗಾರ್ ಲೈವ್ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್ ವಿಶ್ವನಾಥ್. ನನಗೆ ಒಂದೇ ಪ್ರಶ್ನೆ ಕಾಡ್ತಿರೋದು, ಇಷ್ಟೆಲ್ಲ ಅನಾಹುತ ಆಗ್ತಿದ್ರು ಸರ್ಕಾರ, ಜನಪ್ರತಿನಿಧಿಗಳು, ಜಿಲ್ಲಾಡಳಿತ ಗಮನ ಹರಿಸದೇ ಇರುವುದಕ್ಕೆ ಅಥವಾ ನಿರ್ಲಕ್ಷ್ಯ ವಹಿಸಿರುವುದಕ್ಕೆ ಕಾರಣ ಏನು? ಹರೀಶ್, ರಾಯಚೂರು ಜಿಲ್ಲೆಯಲ್ಲಿ ಈಗ ಇದೇ ಮೊದಲಲ್ಲ, ಈ ಕಳೆದ ಬಾರಿ 7 ಜನ ಕೂಡ ಈ ಒಂದು ಕಲುಷಿತ ನೀರನ್ನ ಕುಡಿದು ಬಲಿಯಾಗಿರ್ತಕ್ಕಂಥದ್ದು ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರವೇ. ಆದ್ರೆ ಈ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಅದು ಏನು ಅನ್ನೋ ಗೊತ್ತಾಗ್ತಾ ಇಲ್ಲ. ಯಾಕಂತ ಕೇಳಿದ್ರೆ, ಇಲ್ಲಿ ಕಳೆದ ಬಾರಿ ಆದ್ರೂ ಕೂಡ ರಾಯಚೂರು ನಗರದಲ್ಲಿ 3 ಜನ ಸತ್ತಂತ ಸಂದರ್ಭದಲ್ಲಿ ಇವ್ರು ಎಚ್ಚೆತ್ಕೊಳ್ತಾರೆ, ಅಲ್ಲಿ ತನಕ ಎಚ್ಚೆತ್ಕೊಳ್ಳೋದಿಲ್ಲ. ಅದಾದ ನಂತರ ಎಚ್ಚೆತ್ಕೊಂಡು ಅದು ಕ್ಲೀನ್ ಮಾಡಿದ್ವಿ ನಾವು, ಈ ಮೊನ್ನೆ ತಾನೇ CC ಕ್ಯಾಮೆರಾ ಕೂಡಿಸಿದೀವಿ ಜಲಶುದ್ಧೀಕರಣ ಘಟಕಕ್ಕೆ, ಹಾಗೆ ಹೀಗೆ ಅಂತ ಜಿಲ್ಲಾಡಳಿತ ನಮಗೆ ಇತ್ತು. ಆದ್ರೆ ಇದು ನಗರ ಪ್ರದೇಶದಲ್ಲಿ ಇವ್ರೇನು ಈ ಅವಾಂತರ ಆಯ್ತಲ್ಲ, ಇದಕ್ಕೆ ಏನ್ ಮಾಡೋದು ಅದನ್ನೆಲ್ಲ ಪ್ರಿಕಾಷನ್ ತಗೊಂಡ್ರು. ಆದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಒಂದು ಸಮಸ್ಯೆ ಉಲ್ಬಣಗೊಳ್ಳಬಹುದು ಅಂತಕ್ಕಂಥ ಸಣ್ಣ ಆಲೋಚನೆಯನ್ನು ಕೂಡ ಇವರಿಗೆ ಬರದೇ ಇರತಕ್ಕಂಥದ್ದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಯಾಕೆಂತ ಕೇಳಿದ್ರೆ, ಕಳೆದ 16 ವರ್ಷ 10 ವರ್ಷಗಳ ಕಾಲದಿಂದ ನಗರದಲ್ಲಿರ್ತಕ್ಕಂತಹ ಟ್ಯಾಂಕರ್ಗಳಲ್ಲಿ ಕ್ಲೀನ್ ಮಾಡದೇ ಇರತಕ್ಕಂಥದ್ದಾಗಿರ್ಬೋದು, ಜಲಶುದ್ಧೀಕರಣ ಘಟಕವನ್ನ 6 ಅಡಿಯಷ್ಟು ಉಳು ತುಂಬಿಕೊಂಡ್ರು ಕೂಡ ಕ್ಲೀನ್ ಮಾಡದೇ ಇರತಕ್ಕಂಥದ್ದಾಗಿರ್ಬೋದು, ಇವೆಲ್ಲದಕ್ಕೂ ಸಮಸ್ಯೆ ಆಗಿರ್ತಕ್ಕಂಥದ್ದು 7 ಬಲಿ ಪಡೆದಂತ ಸಂದರ್ಭದಲ್ಲಿ ಆದ್ರೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂತಹ ವಾಟರ್ ಟ್ಯಾಂಕ್ ಗಳಿಗೆ ನೀರನ್ನ ಯಾವ ರೀತಿಯಾದ ನೀರನ್ನ ಬಿಡ್ತಾ ಇದೀವಿ, ಕಾಲುವೆಯಿಂದ ನೀರನ್ನ ಪ್ಯೂರಿಫೈ ಮಾಡಿಬಿಡ್ತಾ ಇದೀವಿ ಅಥವಾ ನೇರವಾಗಿ ಕಾಲುವೆ ನೀರನ್ನ ತುಂಗಭದ್ರಾ ನದಿಯಿಂದ ಕಾಲುವೆಗೆ ಬರ್ತಕ್ಕಂತಹ ನೀರನ್ನ ನೇರವಾಗಿ ನಾವು ಪೈಪ್ಲೈನ್ ಗಳ ಮುಖಾಂತರ ಗ್ರಾಮಸ್ಥರಿಗೆ ಕೊಡ ಮಾಡ್ತಾ ಇದೀವಿ ಅಂತಕ್ಕಂತಹ ಒಂದು ಆಲೋಚನೆಯನ್ನ ಜಿಲ್ಲಾಡಳಿತ ಮಾಡ್ಬೇಕಾಗಿತ್ತು, ಆರೋಗ್ಯ ಇಲಾಖೆ ಮಾಡ್ಬೇಕಾಗಿತ್ತು, ಸಂಬಂಧಪಟ್ಟಂತ ಅಧಿಕಾರಿಗಳು ಮಾಡ್ಬೇಕಾಗಿತ್ತು. ಆದ್ರೆ ಇದ್ಯಾವುದನ್ನು ಕೂಡ ಈ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ಳೋ ಗೋಜಿಗೆ ಹೋಗೋದಿಲ್ಲ. ಯಾಕೆಂತ ಕೇಳಿದ್ರೆ, ಇಲ್ಲಿ KDP ಮೀಟಿಂಗ್ ಗಳಾದ ಸಂದರ್ಭದಲ್ಲಿ ಯಾರೇ ಸಂಸದರು ಬರಲಿ, ಯಾರೇ ಸಚಿವರು ಬರಲಿ, ಇಲ್ಲಿ KDP ಮೀಟಿಂಗ್ ಗಳಲ್ಲಿ ಬರೀ ಫೋರ್ಸ್ ಕೊಡ್ತಕ್ಕಂತಹ ಅಧಿಕಾರಿಗಳು, ಮತ್ತೆ ಜೊತೆಗೆ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕು, ನಾವು ಜಿಲ್ಲಾ ಪಂಚಾಯಿತಿ CEO ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು 100% ಆಗಿ ಅಭಿವೃದ್ಧಿ ಹೊಂದಿದೀವಿ, 100% ಆಗಿ ಅಭಿವೃದ್ಧಿ ಹೊಂದಿದೀವಿ ಅಂತ ಕೇವಲ ಬುಕ್ಲೆಟ್ ಗಳನ್ನ ಆ ಬಂದಂತ ರಾಜಕಾರಣಿಗಳ ಮುಂದೆ ಹಿಡಿದು ತೋರಿಸ್ತಕ್ಕಂಥ CEO ಈ ಗ್ರಾಮೀಣ ಪ್ರದೇಶಗಳಲ್ಲಿ ತಮ್ಮ ಇಲಾಖೆಯ PDOಗಳು ಅದೆಷ್ಟು ಮಟ್ಟಿಗೆ ಗ್ರಾಮಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕುಡಿಯುವ ನೀರು ಸರಿಯಾದ ನೀರನ್ನ ಸರಬರಾಜು ಮಾಡ್ತಾ ಇದ್ದಾರಾ, ವಾಟರ್ ಟ್ಯಾಂಕ್ ಗಳನ್ನ ತೊಳೆದಿದ್ದಾರಾ, ಅಥವಾ ನೀರಿನ ಸಮಸ್ಯೆ ಉಲ್ಬಣವಾಗಿ ವಾಂತಿ ಭೇದಿಯಾಗಿ
ಜನ ಅನುಭವಿಸ್ತಿರ್ತಕ್ಕಂಥ ಯಾತನೆಯನ್ನ ಆರೋಗ್ಯ ಇಲಾಖೆಯ ಗಮನಕ್ಕೆ ತಂದು ಆ ಜನರಿಗೆ ಏನಾದ್ರೂ ಸೌಲಭ್ಯ ಮಾಡ್ಕೊಡ್ತಾ ಇದ್ರಾ? ಅದೆಲ್ಲ ಹೋಗ್ಲಿ, ಅಟ್ಲೀಸ್ಟ್ ಈ ಪಿಡಿಒಗಳು ಪಂಚಾಯತಿಗಾದ್ರೂ ಹೋಗ್ತಾ ಇದಾರ ಅಂತಕ್ಕಂಥ ಒಂದು ಕಾಳಜಿಯ ಒಂದು ಕೆಲಸವನ್ನ ಮಾಡಿದ್ರೆ ಇವತ್ತು ಈ ರೀತಿಯಾದಂತಹ ದುರ್ಘಟನೆ ಆಗ್ತಿರ್ಲಿಲ್ಲ ಅಂತಕ್ಕಂಥದ್ದು ಜಿಲ್ಲೆಯ ಜನರ ಮಾತು. ಜೊತೆಗೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ ಹರೀಶ್, ರಾಯಚೂರು ನಗರದಲ್ಲಿ ಆಗಿರ್ತಕ್ಕಂತಹ ಘಟನೆ ಏನಿದೆಯಲ್ಲ ಅದು ತುಂಗಭದ್ರಾ ನದಿಯಿಂದ ನೀರು ನೇರವಾಗಿ ರಾಂಪುರ ಕೆರೆಗೆ ಬಂದು ರಾಂಪುರ ಕೆರೆಯಲ್ಲಿ ಇರ್ತಕ್ಕಂಥ ಜಲಶುದ್ಧೀಕರಣ ಘಟಕದಲ್ಲಿ ಅದು ಪ್ಯೂರಿಫೈ ಆಗಿ ಜನರಿಗೆ 14 ಬಡಾವಣೆಯ ಜನರಿಗೆ ತಲುಪ್ತಾ ಇತ್ತು. ಅಲ್ಲಿ ಪ್ಯೂರಿಫೈ ಏನ್ ಮಷಿನ್ ಇದೆ ಅದು ಕೆಟ್ಟು ಹೋಗಿತ್ತು, ಬಿತ್ತು, ಹಾಗಾಗಿ ಜನರಿಗೆ ಈ ರೀತಿ ಆಯ್ತು ಅಂತಕ್ಕಂಥ ವರದಿಯನ್ನೇ ಕೊಟ್ಟಿದೆ ಸರ್ಕಾರ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಜನರಿಗೆ ವೆಲ್ಕಮ್ ದಿನಿ, ಮಾನ್ವಿ ತಾಲೂಕಿನ ವೆಲ್ಕಮ್ ದಿನಿ ಜೂಕೂರು ಗ್ರಾಮದಲ್ಲಿ ಈಗ 80 ಜನ ಅಸ್ವಸ್ಥರಾಗಿ ಮಲಗಿದ್ದಾರೆ. ಈಗ ಮತ್ತೊಂದೇನು ಸತ್ತೋಗಿದ್ದಾಳೆ ಲಕ್ಷ್ಮಿ ಅಂತಕ್ಕಂಥ ಮಹಿಳೆ. ಇದಕ್ಕೆ ಕಾರಣ ಏನು? ಇದಕ್ಕೆ ಜಲಶುದ್ಧೀಕರಣ ಘಟಕ ಇಲ್ಲ, ಒಂದೇ ಮತ್ತೆ ಪ್ಯೂರಿಫೈ ಆಗದೆ. ಇವತ್ತು ಒಂದು ಕೆಲಸ ಮಾಡಿ, ಆ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಮೈಕ್ ಹಿಡೀರಿ, ಇವತ್ತು ಉತ್ತರ ಏನ್ ಕೊಡ್ತಾರೆ ನಾವು ಕಾಯ್ತಿರ್ತೀವಿ. ವಿಜಯಪುರದಲ್ಲೂ ಕೂಡ, ರಾಯಚೂರು ನೋಡಿದ್ರಲ್ಲ, ವಿಜಯಪುರದಲ್ಲೂ ಕೂಡ ಕಲುಷಿತ ನೀರಿಗೆ 40 ಜನ ಈಗ ಆಸ್ಪತ್ರೆ ಪಾಲಾಗಿದ್ದಾರೆ. ಇಂಡಿ ತಾಲೂಕಿನಿಂದ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ಇಂಡಿ ತಾಲೂಕು ಸಾತನೂರು ಗ್ರಾಮ 40 ಜನರಿಗೀಗ ವಾಂತಿ ಬೇದಿ ಉಲ್ಬಣಗೊಂಡಿದೆ. ಒಂಥರ ನರಕ ಯಾತನೆ ಜನರಿಗೆ. ಸಾತಪುರ ಇಂಡಿ ತಾಲೂಕು ಸಾತಪುರ ಕರೆಕ್ಷನ್, 40 ಜನರಿಗೆ ವಾಂತಿ ಬೇದಿ ಉಲ್ಬಣ ಆಗಿದೆ, ನರಕಯಾತನೆ ಪಡ್ತಿದ್ದಾರೆ. ಗ್ರಾಮದಲ್ಲಿನ ನೀರನ್ನು ಪರೀಕ್ಷೆಗಾಗಿ ಕಳಿಸ್ಕೊಟ್ಟಿದ್ದಾರೆ ಅಧಿಕಾರಿಗಳು. ಆಸ್ಪತ್ರೆಗೆ ಭೇಟಿ ಕೊಟ್ಟರು ಶಾಸಕ ಯಶವಂತ್ ರಾಯ್ ಗೌಡ ಪಾಟೀಲ. ಸಮಸ್ಯೆಗೆ ನಿಖರ ಕಾರಣ ಕಂಡುಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ.